ಪಡ್ಕೊಂಡೆ ಗೊತ್ತಾ? ಯಾಕೆ ಹಿಂಗ್ ಮಾಡ್ದೆ? ನನ್ನ ನಿದ್ದೆನೆಲ್ಲ ಹಾಳು ಮಾಡ್ದೆ ನೀನು. ನಿದ್ದೆ ಮಾಡ್ತಿದ್ಯಾ? ನಿನ್ನ ಶಾಶ್ವತವಾಗಿ ನಿದ್ದೆ ಮಾಡ್ಸಕ್ಕೆ ನಾನ್ ಬಂದಿದ್ದು. ಏನ್ ಹೇಳ್ತಾ ಇದ್ಯಾ? ನಂಗೆ ಅರ್ಥನೇ ಆಗ್ತಿಲ್ಲ. ಈಗ ನೀನು ನನ್ನ ನಿದ್ದೆ ಹಾಳು ಮಾಡ್ದ್ಯಲ್ಲ, ಈಗ ನೀನೇ ಹಾಳು ಹೇಳಿ ನಂಗೆ ಮಲಗಿಸು. ಏನು? ನಿಂಗ್ ನಿದ್ದೆ ಮಾಡ್ಸಕ್ಕೆ, ಊಟ ಮಾಡ್ಸಕ್ಕೆ, ನಿನ್ ಚಾಕ್ರಿ ಮಾಡಕ್ಕೆ ನನ್ನೇ ನೀನ್ ಆಳ್ ಅನ್ಕೊಂಡಿದ್ಯಾ? ಏನಾಗಿದೆ ನಿಂಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸರಿಯಾಗೆ ಹೇಳ್ತಿದ್ದೀನಿ. ಇಷ್ಟ ದಿನ ನಿನ್ ಜೊತೆ ಚೆನ್ನಾಗಿದ್ದೆ ಅಂತ ನಾನು ಒಳ್ಳೆಯವಳು ಅನ್ಕೊಂಡ. ನಾನ್ ಮಾಡಿದ್ದೆಲ್ಲ ನಾಟಕ. ಈ ದುರ್ಗಾ ಒಳ್ಳೆಯವಳಲ್ಲ. ದುರ್ಗಾ, ಏನೇನೋ ಮಾತಾಡ್ಬೇಡ, ನನಗ್ ಭಯ ಆಗ್ತದೆ. ಇಷ್ಟ ದಿನ ಒಳ್ಳೆಯವಳಾಗಿದ್ದು ನಾಟಕ ಮಾಡಿ ನನಗೂ ಸಾಕಾಗಿದೆ. ಇನ್ನು ನನ್ನಿಂದ ಆಗಲ್ಲ. ಏಯ್, ಇವಾಗ ಸತ್ಯ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ. ನಿನ್ನ ನಾನು ಯಾವತ್ತೂ ಪ್ರೀತಿಸಿಲ್ಲ. ಬಾಸ್ನ ಪಡ್ಕೊಳಕ್ಕೆ ನೀನನ್ನ ಅಸ್ತ್ರವಾಗಿ ನಾನು ಬಳಸ್ಕೊಂಡೆ ಅಷ್ಟೇ. ದುರ್ಗಾ, ಹಿಂಗ್ ತಮಾಷೆ ಮಾಡ್ತಿಲ್ಲ ತಾನೆ? ಹೇ, ನಿನ್ನ ಹತ್ರ ನಂದೇನೆ ತಮಾಷೆ? ಬಾಸ್ನ ನಾನು ಪಡ್ಕೋಬೇಕಿತ್ತು. ಅದಕ್ಕೆ ಇದ್ದಿದ್ ಒಂದೇ ಒಂದು ಅಸ್ತ್ರ ಅಂದ್ರೆ ನೀನು. ನಿನ್ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡಿದ್ರೆ ಬಾಸ್ ನನಗೆ ಹತ್ರ ಆಗ್ತಾರೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿನ್ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡ್ದೆ. ನಾನು ಇಷ್ಟಿನ ಆ ತರ ಇದ್ದಿದ್ಕೆ ನನಗೆ ಫಲ ಸಿಕ್ತು. ಬಾಸ್ ನನ್ನ ಹತ್ರ ಆದ್ರು. ಬಾಸ್ ನನ್ನ ಪ್ರೀತಿಸ್ತಿದ್ದಾರೆ. ನನಗೆ ಬೇಕಾಗಿರೋದು ಸಿಕ್ಕದ್ಮೇಲೆ ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತ ಅನ್ಕೋಬೇಡ.